ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಹ್ಯಾಕಾಶಕ್ಕೆ ಜಿಗಿಯುವುದಕ್ಕೆ ಸಿದ್ಧವಾಗಿದೆ ಇಸ್ರೋದ ನೀಲಿ ಹಕ್ಕಿ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹ ಉಡಾವಣೆಗೆ ಸಕಲ ಸಿದ್ಧತೆಯಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಸಕಲ ರೀತಿಯಾದಂತಹ ಸಿದ್ಧತೆಯಾಗಿದೆ. ಬೆಳಗ್ಗೆ 8:54ಕ್ಕೆ ಬಾಹ್ಯಾಕಾಶಕ್ಕೆ ರಾಕೆಟ್ ಜಿಗಿಯಲಿದೆ. ಆಂಧ್ರ ಪ್ರದೇಶದ ಹರಿಕೋಟಾದ ಸತೀಶ್ ಧವನದಿಂದ ಉಡಾವಣೆಯಾಗುತ್ತೆ. ಅಮೆರಿಕದ ಕಂಪನಿ AST ಸ್ಪೇಸ್ ಮೊಬೈಲ್ ಅಭಿವೃದ್ಧಿಪಡಿಸಿದಂತಹ ಉಪಗ್ರಹ ಇದು. ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ LVM-3 ಮೂಲಕ ಉಡಾವಣೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಸಕಲ ರೀತಿಯಾದಂತಹ ಪ್ರಿಪರೇಷನ್ಗಳೆಲ್ಲವೂ ಕೂಡ ಆಗಿದೆ. ಈ ಬೃಹತ್ ರಾಕೆಟ್ ಅನ್ನ ಡಿಸೆಂಬರ್ 24 ಅಂದರೆ ಇವತ್ತು ಬೆಳಗ್ಗೆ 8:54ಕ್ಕೆ ಬಾಹ್ಯಾಕಾಶಕ್ಕೆ ಉಡಾಯಿಸಲಾಗುತ್ತೆ. ಈ ಕಾರ್ಯಾಚರಣೆ ಅತ್ಯಂತ ಮಹತ್ವದ ವೈಶಿಷ್ಟ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಬ್ಲೂಬರ್ಡ್ 6 ಉಪಗ್ರಹ, ಇದರಲ್ಲಿರುವಂತಹ ಆಂಟೆನಾ ಇದುವರೆಗೂ ಕೂಡ ನಿರ್ಮಿಸಲಾದಂತಹ ಅತಿ ದೊಡ್ಡ ವಾಣಿಜ್ಯ ಆಂಟೆನಾ ಆಗಿದೆ. ಸುಮಾರು 2400 ಚದರ ಅಡಿ ವಿಸ್ತೀರ್ಣವನ್ನ ಹೊಂದಿದೆ. ಇದು ಹಳೆಯ ಬ್ಲೂಬರ್ಡ್ ಉಪಗ್ರಹಗಳಿಗಿಂತ 3.5 ಪಟ್ಟು ದೊಡ್ಡದಾಗಿದೆ ಮತ್ತು 10 ಪಟ್ಟು ಹೆಚ್ಚು ಡೇಟಾ ರವಾನೆಯನ್ನ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಹಾಗಾಗಿ ಅತಿ ದೊಡ್ಡ ವಾಣಿಜ್ಯ ಆಂಟೆನಾ ಆಗಿದ್ದು ಸಾಕಷ್ಟು ವೈಶಿಷ್ಟ್ಯ ಕೂಡ ಹೊಂದಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹ ಉಡಾವಣೆಗೆ ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ, ಜೊತೆಗೆ ಇದರ ವೈಶಿಷ್ಟ್ಯತೆಗಳೇನು? ಖಂಡಿತವಾಗೂ ದಿವ್ಯದಾಸ್, ಇಸ್ರೋ ತನ್ನ ಅತ್ಯಂತ ಶಕ್ತಿಶಾಲಿಯಾದಂತಹ LVM-3 M6 ಅಂದ್ರೆ ಬಾಹುಬಲಿ ರಾಕೆಟ್ ಮೂಲಕವಾಗಿ ಡಿಸೆಂಬರ್ 24 ಅಂದ್ರೆ ಇವತ್ತು ಬೆಳಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಬ್ಲೂಬರ್ಡ್ ಬ್ಲಾಕ್ 2 ಎನ್ನುವಂತಹ ಉಪಗ್ರಹವನ್ನ ಉಡಾವಣೆ ಮಾಡುವಂತಹ ಕೆಲಸಕ್ಕೆ ಸಜ್ಜಾಗಿದೆ. ಇದು ಸುಮಾರು 6100 kg ಇರುವಂತಹ ಅಂದ್ರೆ 6.1 ಟನ್ ಇರುವಂತಹ ಭಾರತದ ನೆಲದಲ್ಲಿಯೇ ಉಡಾವಣೆ ಆಗ್ಬೇಕೆನ್ನುವಂತ ಅಮೆರಿಕ ದೇಶದ ಒಂದು ತಂಡ ಏನಿದೆಯಲ್ಲ, AST ಸ್ಪೇಸ್ ಮೊಬೈಲ್ ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂತ ಈ ಒಂದು ಕೆಲಸವನ್ನ ಭಾರತದಲ್ಲೇ ಉಡಾವಣೆ ಮಾಡ್ಬೇಕೆನ್ನುವಂತ ಕನಸನ್ನ ಹೊತ್ತುಕೊಂಡು ಶ್ರೀಹರಿಕೋಟ ಅಧಿಕಾರಿಗಳ ಬಳಿಯೂ ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಆದ ಬಳಿಕ ಎಲ್ಲ ಒಪ್ಪಿಗೆ ಆಗುತ್ತೆ. ಒಪ್ಪಿಗೆ ಆದ ಬಳಿಕ ಇವತ್ತು ಉಡಾವಣೆ ಆಗ್ತಾ ಇದೆ. ಇದು ಉಡಾವಣೆ ಆಗಿ ಯಶಸ್ವಿ ಆದ್ರೆ ಇಡೀ ವಿಶ್ವಕ್ಕೆ ಒಂದೇ ಆಂಟಿನಾ ರೂಪದಲ್ಲಿ ನೇರವಾಗಿ ಸ್ಮಾರ್ಟ್ ಫೋನ್ಗಳಿಗೆ 4G ಮತ್ತು 5G ಹೈ ಸ್ಪೀಡ್ ಇಂಟರ್ನೆಟ್ ಸಂಪರ್ಕವನ್ನ ಒದಗಿಸುವಂತಹ ಪ್ರಮುಖ ಉದ್ದೇಶ ಇದರದ್ದಾಗಿದೆ. ಅಂದ್ರೆ ಈ ಒಂದು ವಿಶೇಷ ಸಾಧನ ಅಗತ್ಯವಿಲ್ಲದೆ, ಅಂದ್ರೆ ಈ ಒಂದು ವಿಶೇಷವಾದಂತಹ ಸಾಧನ ಏನಿದೆಯೋ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಗುಡ್ಡಗಾಡು ಪ್ರದೇಶ ಅಥವಾ ನೆಟ್ವರ್ಕ್ಗಳೇ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಏನಾದ್ರು ಸಿಕ್ಕಾಕೊಂಡಿದ್ರೆ ಆ ಒಂದು ವ್ಯಕ್ತಿಗೆ ನೇರವಾಗಿ 5G ಸ್ಪೀಡ್ ಇರುವಂತಹ ನೆಟ್ವರ್ಕ್ ಅನ್ನ ಸಪ್ಲೈ ಮಾಡುವಂತ ಒಂದು ತಂತ್ರಜ್ಞಾನವನ್ನ ಈ ಒಂದು ರಾಕೆಟ್ ಉಡಾವಣೆಯ ಪ್ರಮುಖವಾದಂತಹ ಉದ್ದೇಶ ಆಗಿರುವಂತದ್ದು. ಜೊತೆಗೆ ಅಲ್ಲಿ ಆಡಿಯೋ ಆಗ್ಬೋದು, ಸೇರಿದಂತೆ ವಿಡಿಯೋ ಆಗ್ಬೋದು, ಎಲ್ಲವನ್ನೂ ಕೂಡ ಈ ಒಂದು ಸೇವೆಯ ಕೊಡುವಂತಹ ಪ್ರಮುಖವಾದಂತಹ ಉದ್ದೇಶ ಇದಾಗಿದೆ. ಅಂದ್ರೆ ಈಗಿರುವಂತಹ ನೆಟ್ವರ್ಕ್ ಏನಿದೆಯಲ್ಲ, ಈ ಸೇವೆಗಿಂತಲೂ 10 ಪಟ್ಟು ಹೆಚ್ಚಿನ ಡಾಟಾ ಸಾಮರ್ಥ್ಯವನ್ನ ಒದಗಿಸುವಂತಹ ಪ್ರಮುಖವಾದಂತಹ ಉದ್ದೇಶ ಇದರದ್ದಾಗಿದೆ. ಅಂದ್ರೆ ನೆಟ್ವರ್ಕ್ ವಿಚಾರಗಳಲ್ಲೇ ಅದರಲ್ಲೇ ತಾಂತ್ರಿಕವಾಗಿ ಹೇಳೋದಾದ್ರೆ 120 MBPS ವರೆಗಿನ ವೇಗವನ್ನ ನೀಡಬಲ್ಲಂತಹ ಶಕ್ತಿಯನ್ನ ಈ ಉಪಗ್ರಹದಿಂದ ಸಿಗಲಿದೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಂತೂ ಕೊಟ್ಟಿರುವಂತದ್ದು. ಈ ಯೋಜನೆಯು ಭಾರತ ಮತ್ತು ಅಮೆರಿಕ ನಡುವೆ ಬೆಳೆಯುತ್ತಿರುವಂತಹ ಬಾಹ್ಯಾಕಾಶ ಸಹಕಾರದ ಸಂಕೇತವಾಗಿದ್ದು, ಈಗಿರುವಂತಹ ನೆಟ್ವರ್ಕ್ ಕಂಪನಿಗಳಿಗೆ ಮಾರಕ ಆಗೋದಂತೂ ತಪ್ಪಿಲ್ಲ ಎನ್ನುವಂತಹ ಅಭಿಪ್ರಾಯಗಳನ್ನ ಈ ಬಾಹ್ಯಾಕಾಶ ಒಂದಷ್ಟು ವಿಜ್ಞಾನಿಗಳು ಕೂಡ ಹೇಳ್ತಾ ಇರುವಂತದ್ದು. ದಿವ್ಯಾದಾಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.